ನಿನ್ನೆ 2.5 ಗಂಟೆಗಳ ಕಾಲ ನಡೆದಂಥ ಸಭೆ ಹೈ ವೋಲ್ಟೇಜ್ ಮೀಟಿಂಗ್. ಪಾಕಿಸ್ತಾನದ ವಿರುದ್ಧ 5 ಪ್ರಮುಖ ನಿರ್ಣಯಗಳನ್ನು ಮೋದಿ ತೆಗೆದುಕೊಂಡಿದ್ದಾರೆ. ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಿಂಧೂ ನದಿ ನೀರು ಒಪ್ಪಂದ 1960ರಲ್ಲಿ ಆಯಿತು. ಪಂಡಿತ್ ನೆಹರು ಅವರ ನೇತೃತ್ವದಲ್ಲಿ. ಅಯೂಬ್ ಖಾನ್ ಇದ್ದರು ಆ ಕಡೆಗೆ. ಈಗ ಅದನ್ನು ತಕ್ಷಣಕ್ಕೆ ರದ್ದುಗೊಳಿಸಲಾಗಿದೆ. ಮರ್ಮಾಘಾತ ನಂಬರ್ 2 ಅಟಾರಿ ವಾಘಾ ಚೆಕ್ಪೋಸ್ಟ್. ಅಟ್ಟಾರಿ ಗಡಿಯಿಂದ ಈ ಬೇಕಾದಂಥ ಸಾಮಾನು ಸರಂಜಾಮುಗಳು ಅಲ್ಲಿಂದೇ ಹೋಗಬೇಕು. ಕಳೆದ ವರ್ಷ ಸರಿಸುಮಾರು 3,500 ಕೋಟಿ ಅಷ್ಟು ವ್ಯಾಪಾರ ವಹಿವಾಟು ಆಗಿದೆ ಅಲ್ಲಿ. ಅದೀಗ ಬಂದ್. ಸಾರ್ಕ್ ವೀಸಾ ವಿನಾಯಿತಿ ಅಡಿನಲ್ಲಿ ಯಾರ್ಯಾರು ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿದ್ದರು ಅವರೆಲ್ಲ ಗಂಟು ಮೂಟೆ ಕಟ್ಟಬೇಕು, ಜಾಗ ಖಾಲಿ ಮಾಡಬೇಕು, ಹೊರಡಿ ನೀವು ಅಂತ. ಇನ್ನು ಈ ರಾಜತಾಂತ್ರಿಕ ಕಚೇರಿ 110 ಜನ ಅಲ್ಲಿ ಕೆಲಸ ಮಾಡ್ಬೋದು. 110 ಜನ ಈಗ 30 ಜನಕ್ಕೆ ಇಳಿಸಿದ್ದಾರೆ. 30 ಜನಕ್ಕೆ ಅಂದರೆ ಈಗ ರಾಯಭಾರ ಕಚೇರಿಯ ಕಸನೂ ಕೂಡ ಸಂಬಂಧಪಟ್ಟಂಥವ್ರು ಹೊಡ್ಕೋಬೇಕು. ಕೂಳು ನೀರು ಅವರೇ ರೆಡಿ ಮಾಡ್ಕೋಬೇಕು. ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ಜೈಶಂಕರ್ ಸೇರಿದಂತೆ ಹಿರಿಯ ನಾಯಕರುಗಳು ಉಪಸ್ಥಿತರಿದ್ದರು. ಅಲ್ಲಿ ಪ್ರಮುಖ 5 ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಗ್ರಾಫಿಕ್ಸ್ ಮುಖಾಂತರ ನಾವು ಆ 5 ನಿರ್ಣಯಗಳನ್ನು, ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದಂಥ ಸಭೆ ಇದು. ರಾಜನಾಥ್ ಸಿಂಗ್, ಜೈಶಂಕರ್, ಅಜಿತ್ ದೋವಲ್ ಸೇರಿದಂತೆ ಹಿರಿಯ ನಾಯಕರುಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ. ಅಮಿತ್ ಶಾ, ಮಿಶ್ರಾ ಸೇರಿದಂತೆ ಹಿರಿಯ ನಾಯಕರುಗಳು ಇದರಲ್ಲಿ ಪಾಲ್ಗೊಂಡಿರುವಂಥದ್ದು. 2.5 ಗಂಟೆಗಳ ಕಾಲ ನಡೆದಂಥ ಮೀಟಿಂಗ್. ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ಯಾಬಿನೆಟ್ ಸಮಿತಿ ಸಭೆ ಇದು. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. 2.5 ಗಂಟೆಗಳ ಕಾಲ ಸುದೀರ್ಘವಾಗಿ ನಡೆದಂಥ ಮೀಟಿಂಗ್. ಮುಂದಿನ ಹೆಜ್ಜೆ ಏನು ಅದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಾಯಿತು. 5 ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಆ ಮರ್ಮಾಘಾತಗಳು ಯಾವ ರೀತಿ ಇತ್ತು ಅದರ ವಿವರಗಳನ್ನು ನೀವು ಗ್ರಾಫಿಕ್ಸಿಂದ ನೋಡ್ತಾ ಇದ್ದೀರಿ. ಇದೆಲ್ಲದರ ಜೊತೆಗೆ ಇವತ್ತು ಮೋದಿ ಕೊಟ್ಟಂಥ ಎಚ್ಚರಿಕೆಯ ಸಂದೇಶ ಇದೆಯಲ್ಲ, ಅದೊಂದು ದೊಡ್ಡ ಸಂದೇಶ. ನೀವೇನು ಅಂದುಕೊಂಡಿದ್ದೀರಿ, ನೀವೇನು ಊಹಿಸಿದ್ದೀರಿ, ಅದಕ್ಕಿಂತ ದೊಡ್ಡ ಉತ್ತರವನ್ನು ನಾವು ಕೊಡ್ತೀವಿ ಎನ್ನುವಂಥದ್ದು ಇದೆಯಲ್ಲ. ಅಂದರೆ ಭಾರತ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತಯಾರಿಯನ್ನು ಶುರು ಮಾಡಿದೆ ಅನ್ನೋದು ಅದರ ಅರ್ಥ.